ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. DFA ಮಿನಿಮೈಸೇಷನ್ ಅಲ್ಲಿ ಟೇಬಲ್ ಫಿಲ್ಲಿಂಗ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಇದೇ ಮೆಥಡ್ ಅನ್ನ ನಿಮಗೆ ಕೇಳೋದು ಎಕ್ಸಾಮಿನೇಷನ್ ಅಲ್ಲಿ. ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋದು ಕಲಿಬೇಕು. ಇದು ವೆರಿ ಇಂಪಾರ್ಟೆಂಟ್. ಪ್ರತಿ ವರ್ಷನೂ ಕೂಡ ಫಿಕ್ಸ್ಡ್ ಕ್ವಶನ್, ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ ಅನ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಎಲ್ಲ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿ, ಅವಾಗ ನಿಮಗೆ ಪಕ್ಕಾ ಆಗೇ ಆಗುತ್ತೆ. ಅದರಲ್ಲೇ ಯಾವ್ದಾದ್ರು ಒಂದು ಬಂದ್ಬಿಡುತ್ತೆ ಎಕ್ಸಾಮ್ ಅಲ್ಲಿ. ಈಗ ಟೇಬಲ್ ಫಾರ್ಮೆಟ್ ಅಲ್ಲಿ ಕೊಡ್ತಾರೆ ಮೋಸ್ಟ್ ಆಫ್ ದಿ ಟೈಮ್ಸ್. ಟೇಬಲ್ ಫಾರ್ಮೆಟ್ ಅಲ್ಲಿ ಕೊಟ್ಟಾಗ ಯಾವ ರೀತಿ ಸಾಲ್ವ್ ಮಾಡೋದು ನೋಡಿ. DFA ಮಿನಿಮೈಸೇಷನ್ ಹೆಸರೇ ಹೇಳ್ತಾ ಇದೆ, ಮಿನಿಮೈಸ್ ಅಂತಂದ್ರೇನು, ಏನ್ ಮಿನಿಮೈಸ್ ಮಾಡ್ತೀವಿ? ಸ್ಟೇಟ್ಗಳನ್ನ 1 2 3 4 5 6. ಟೋಟಲ್ 6 ಸ್ಟೇಟ್ಗಳಿದಾವೆ ಈಗ ಕೊಟ್ಟಿರುವಂತ DFA ಅಲ್ಲಿ. ನಾನೇನ್ ಮಾಡ್ಬೇಕು, 6ಕ್ಕಿಂತ ಕಡಿಮೆ ಸ್ಟೇಟ್ 5 4 ಅಷ್ಟು ಕಡಿಮೆ ಸ್ಟೇಟ್ಗಳನ್ನ ಯೂಸ್ ಮಾಡಿಕೊಂಡು ಇದೇ DFA ನ ನಾನು ರೆಪ್ರೆಸೆಂಟ್ ಮಾಡಬೇಕು. ಯಾವ ರೀತಿ? ಟೇಬಲ್ ಫಿಲ್ಲಿಂಗ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು. ವೆರಿ ಸಿಂಪಲ್. ಇಲ್ಲಿ ನೋಡಿ, ಈ ತರ ಸಿಂಬಲ್ ಇದ್ರೆ ಇನಿಷಿಯಲ್ ಸ್ಟೇಟು, ಈ ತರ ಸಿಂಬಲ್ಗಳಿದ್ರೆ ಅಂದ್ರೆ ಸ್ಟಾರ್ ಮತ್ತೆ ಸ್ಟಾರ್ ಅಂತ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು? ಫೈನಲ್ ಸ್ಟೇಟ್ಸ್. ಇಲ್ಲಿ 2 ಫೈನಲ್ ಸ್ಟೇಟ್ಗಳಿದಾವೆ. ಈ ಒಂದು DFA ಮಿನಿಮೈಸೇಷನ್ ಅನ್ನ ಮಾಡ್ಬೇಕಾದ್ರೆ ನಾವು 2 ಗ್ರೂಪ್ಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ ಸ್ಟೇಟ್ಗಳನ್ನ. 2 ಗ್ರೂಪ್ಗಳು. ಒಂದು ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ದು ಒಂದು ಗ್ರೂಪು, ಇನ್ನೊಂದು ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ದು ಒಂದು ಗ್ರೂಪು. ಸರಿನಾ? ಒಂದು ಡಿಸ್ಟಿಂಗ್ವಿಷಬಲ್, ಇನ್ನೊಂದು ಇಂಡಿಸ್ಟಿಂಗ್ವಿಷಬಲ್ ಇಂದು ನಾವು ಗ್ರೂಪ್ ಅನ್ನ ಮಾಡ್ತಾ ಹೋಗ್ತೀವಿ. ಈಗ ಈ ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಗಳನ್ನ ಕಂಡುಹಿಡಿಯೋದಕ್ಕೆ ಅಂತಾನೆ ನಾವು ಇಲ್ಲಿ ಟೇಬಲ್ ಫಿಲ್ಲಿಂಗ್ ಮೆಥಡ್ ಅನ್ನ ಯೂಸ್ ಮಾಡೋದು. ಗೊತ್ತಾಯ್ತಾ? ಈ ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಟೇಬಲ್ ಫಿಲ್ಲಿಂಗ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಯಾವ ರೀತಿ ಬರೆಯೋದು ಟೇಬಲ್ ಅನ್ನ? ವೆರಿ ಸಿಂಪಲ್. ವರ್ಟಿಕಲ್ ಆಗಿ ಬರಿತಾ ಹೋಗ್ಬೇಕಾದ್ರೆ ಮೊದಲನೇ ಸ್ಟೇಟ್ ಅನ್ನ ಬಿಡಿ. ಎರಡನೇ ಸ್ಟೇಟ್ ಇಂದ ಶುರು ಮಾಡ್ಬೇಕು. B C D E ಮತ್ತೆ F. ಗೊತ್ತಾಯ್ತಾ? ವರ್ಟಿಕಲಿ ಬರಿಬೇಕಾದ್ರೆ ನಾವು ಮೊದಲನೇ ಸ್ಟೇಟ್ ಅನ್ನ ಬರೆಯಲ್ಲ, ಹಾರಿಜಾಂಟಲಿ ಬರಿಬೇಕಾದ್ರೆ ಟೇಬಲ್ ಅಲ್ಲಿ ಕೊಟ್ಟಿರುವಂತ ಕೊನೆ ಸ್ಟೇಟ್ ಅನ್ನ ಬರೆಯಲ್ಲ. ಟೇಬಲ್ ಅಲ್ಲಿ ಕೊಟ್ಟಿರುವಂತ ಕೊನೆ ಸ್ಟೇಟ್ ಯಾವುದು? F. ಅದನ್ನ ಬರಿತಾ ಹೋಗ್ಬಾರ್ದು. ಎ ಇಂದ ಶುರು ಮಾಡಿ. A B C D E ಹೀಗೆ ಲಾಸ್ಟ್. ಗೊತ್ತಾಯ್ತಾ? ವರ್ಟಿಕಲಿ ಬರಿಬೇಕಾದ್ರೆ ಮೊದಲನೇ ಸ್ಟೇಟ್ ಯೂಸ್ ಮಾಡಲ್ಲ, ಹಾರಿಜಾಂಟಲಿ ಬರಿಬೇಕಾದ್ರೆ ಕೊನೆ ಸ್ಟೇಟ್ ಅನ್ನ ಯೂಸ್ ಮಾಡಲ್ಲ. ಟೇಬಲ್ ಅನ್ನ ಫಾರ್ಮ್ ಮಾಡಿ. ಸರಿನಾ? ಟೇಬಲ್ ಫಾರ್ಮ್ ಆಯ್ತು. ಈಗ ವೆರಿ ಸಿಂಪಲ್ ಟ್ರಿಕ್ ಏನು ಅಂತಂದ್ರೆ, ಫೈನಲ್ ಸ್ಟೇಟ್ಸ್ ಇದೆಯಲ್ಲ E ಮತ್ತೆ F, ಅದರ ಎಂಟೈರ್ ಕಾಲಮ್ ಎಲ್ಲ ಕ್ರಾಸ್ ಮಾರ್ಕ್ ಹಾಕ್ಬೇಕು. E ಇಸ್ ಎ ಫೈನಲ್ ಸ್ಟೇಟ್ ಅಲ್ವಾ? ಅದ್ರದ್ದು ಎಂಟೈರ್ ರೋ ಮತ್ತೆ ಎಂಟೈರ್ ಕಾಲಮ್ಗೆ ನಾವು ಕ್ರಾಸ್ ಮಾರ್ಕ್ ಅನ್ನ ಹಾಕ್ಬೇಕು. ನೆಕ್ಸ್ಟ್ F ಈಸ್ ಆಲ್ಸೋ ದ ಫೈನಲ್ ಸ್ಟೇಟ್. ಅದಕ್ಕೆ F ಇಂದು ಎಂಟೈರ್ ಕಾಲಮ್ಗೆ ನಾವು ಕ್ರಾಸ್ ಮಾರ್ಕ್ ಹಾಕ್ಬೇಕು. ಕೇವಲ ರೋ ಇರೋದು, ಕಾಲಮ್ ಅನ್ನ ನಾವು ಬರ್ದಿಲ್ಲ. ಸರಿನಾ? ಈಗ ಒಂದು ಟ್ವಿಸ್ಟ್ ಏನು ಅಂತಂದ್ರೆ, ಇಲ್ಲಿ ಇವರಿಬ್ರದ್ದು ಕಾಂಬಿನೇಷನ್ ಇರುತ್ತಲ್ಲ E ಮತ್ತೆ F ದು, ಅಲ್ಲಿ ನಾವು ಕ್ರಾಸ್ ಮಾರ್ಕ್ ಅನ್ನ ಹಾಕ್ಬಾರ್ದು. ಏನು? E ಮತ್ತೆ F ನೋಡಿ, E, F ಆದಂಗಾಯ್ತು. ಇದನ್ನ ತೆಗೆದಾಕ್ಬೇಕು ಅಷ್ಟೇ. ಗೊತ್ತಾಯ್ತಾ? ಏನು, ಎಲ್ಲದಕ್ಕೂ ಕೂಡ ರೋ ವೈಸು ಕಾಲಮ್ ವೈಸು ನಾವು ಕ್ರಾಸ್ ಮಾರ್ಕ್ ಅನ್ನ ಹಾಕ್ತಿವಿ. ಬಟ್ ಎಲ್ಲಿ ಈ ಫೈನಲ್ ಸ್ಟೇಟ್ ಗಳ ಕಾಂಬಿನೇಷನ್ ಇರುತ್ತೆ, ಫೈನಲ್ ಸ್ಟೇಟ್ ಗಳ ಕಾಂಬಿನೇಷನ್ ಅಂದ್ರೆ E, F ಎರಡು ಕೂಡ ಎಲ್ಲಿ ಕಂಬೈನ್ ಆಗ್ತವೆ, ಅದನ್ನ ನಾವು ಕ್ರಾಸ್ ಮಾರ್ಕ್ ಅನ್ನ ಹಾಕ್ಬಾರ್ದು. ಸರಿನಾ? ಎಸ್. ಈಗ ಒಂದೊಂದನ್ನೇ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. A, B. A, B 0 ಎಲ್ಲಿಗೆ ಹೋಗ್ತವೆ, 1 ಎಲ್ಲಿಗೆ ಹೋಗ್ತವೆ ನೋಡ್ಬೇಕು. A ಇಲ್ಲಿದೆ, B ಇಲ್ಲಿದೆ. 0ನ ಇನ್ಪುಟ್ ಆಗಿ ಕೊಟ್ರೆ B ಮತ್ತೆ D ಗೆ ಹೋಗ್ತಾ ಇದಾವೆ. ಅದೇ ಏನಾದ್ರೂ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ C ಮತ್ತೆ E ಗೆ ಹೋಗ್ತಾ ಇದಾವೆ. ಈಗ ನಾನು ಏನ್ ನೋಡ್ಬೇಕು ಅಂದ್ರೆ, ಇಲ್ಲಿ ಪೇರ್ ಆಗಿದಾವಲ್ಲ ಇವರಿಬ್ರು. ಇವರಿಬ್ರು ಒಂದು ಫೈನಲ್ ಸ್ಟೇಟ್ ಆಗಿರ್ಬೇಕು, ಇಬ್ರು ಕೂಡ. ಇಲ್ಲ, ಇಬ್ರು ಕೂಡ ನಾನ್ ಫೈನಲ್ ಸ್ಟೇಟ್ ಆಗಿರ್ಬೇಕು. ಒಂದು ಫೈನಲ್, ಇನ್ನೊಂದು ನಾನ್ ಫೈನಲ್ ಆದ್ರೆ ಇದರ ಪೇರೆಂಟ್ ಅನ್ನ ಕ್ರಾಸ್ ಔಟ್ ಮಾಡ್ತೀನಿ. ನೋಡಿ, ಇವಾಗ B ಮತ್ತೆ D. B ಇಸ್ ಎ ನಾನ್ ಫೈನಲ್ ಸ್ಟೇಟ್, D ಇಸ್ ಎ ನಾನ್ ಫೈನಲ್ ಸ್ಟೇಟ್. ಫೈನಲ್ ಇವೆಲ್ಲ ಅಲ್ವಾ, ಅದನ್ನ ಬಿಟ್ಟು ಉಳಿದಿರೋದೆಲ್ಲ ನಾನ್ ಫೈನಲ್. B is also non-final state, D is also non-final state. ಎರಡು non-final state, ಎರಡು final state acceptable. ಬಟ್ ಏನಾದ್ರೂ ಒಂದು ನಾನ್ ಫೈನಲ್, ಒಂದು ಫೈನಲ್ ಆದ್ರೆ ಅದರ ಪೇರೆಂಟ್ ಅನ್ನ ಕ್ರಾಸ್ ಔಟ್ ಮಾಡ್ಬೇಕು. ನೆಕ್ಸ್ಟ್ C, E. ಈ C is non-final state, ಬಟ್ E is final state. C ನನಗೆ ನಾನ್ ಫೈನಲ್ ಸ್ಟೇಟು, E ನನಗೆ ಫೈನಲ್ ಸ್ಟೇಟ್. ಒಂದು ನಾನ್ ಫೈನಲ್, ಒಂದು ಫೈನಲ್ ಸ್ಟೇಟ್ ಆದ್ರೆ ನಾವೇನ್ ಮಾಡ್ತೀವಿ, ಇದರ ಪೇರೆಂಟ್ ಅನ್ನ ಕ್ರಾಸ್ ಔಟ್ ಮಾಡ್ತೀವಿ. ಪೇರೆಂಟ್ ಯಾವುದು? A, B. A, B ಅನ್ನ ಕ್ರಾಸ್ ಔಟ್ ಮಾಡಬೇಕು. ಪೇರೆಂಟ್ ಅನ್ನ ಕ್ರಾಸ್ ಔಟ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ A, C ಅನ್ನ ಕಂಡುಹಿಡಿಯೋಣ. A, C. 0ನ ಇನ್ಪುಟ್ 0ಗೆ ಎಲ್ಲಿಗೆ ಹೋಗ್ತಾ ಹೋಗುತ್ತೆ, 1ಗೆ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಇನ್ಪುಟ್ ಅನ್ನ ಕೊಟ್ಟಾಗ. A ಇಲ್ಲಿದೆ, C ಇಲ್ಲಿದೆ. 0ನ ಇನ್ಪುಟ್ ಆಗಿ ಕೊಟ್ಟಾಗ B ಮತ್ತೆ D ಗೆ ಹೋಗ್ತವೆ.
ಅದೇ ಏನಾದ್ರೂ ನಾನು 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಸಿ ಮತ್ತೆ ಎಫ್ಗೆ ಹೋಗ್ತವೆ. ಸೊ ಈಗ ನೋಡಿ ಬಿ ಮತ್ತೆ ಡಿ, ಬಿ ಇಸ್ ಎ ನಾನ್ ಫೈನಲ್ ಸ್ಟೇಟ್, ಡಿ ಇಸ್ ಎ ನಾನ್ ಫೈನಲ್ ಸ್ಟೇಟ್, ಸೊ ಪರ್ಫೆಕ್ಟ್, ಏನು ಕೂಡ ತೊಂದರೆ ಇಲ್ಲ. ನೆಕ್ಸ್ಟ್ ಸಿ ಕಾಮ ಎಫ್, ಸಿ ಇಸ್ ಎ ನಾನ್ ಫೈನಲ್ ಸ್ಟೇಟ್ ಬಟ್ ಎಫ್ ಈಸ್ ಫೈನಲ್, ಸಿ ಇಸ್ ನಾನ್ ಫೈನಲ್, ಎಫ್ ಈಸ್ ಫೈನಲ್ ಅಂತ ಅಂದಾಗ ಒಂದು ಫೈನಲ್ ಒಂದು ನಾನ್ ಫೈನಲ್ ಆದಂಗಾಯ್ತು. ಸೊ ಇದರ ಪೇರೆಂಟ್ ಎ ಕಾಮ ಸಿ ಅನ್ನ ಕ್ರಾಸ್ ಔಟ್ ಮಾಡಬೇಕು. ನೆಕ್ಸ್ಟ್ ಎ ಕಾಮ ಡಿ ಅನ್ನ ಕಂಡುಹಿಡಿತಾ ಹೋಗೋಣ. ಎ ಕಾಮ ಡಿ 0ಗೆ ಎಲ್ಲಿಗೆ ಹೋಗುತ್ತೆ, 1ಗೆ ಎಲ್ಲಿಗೆ ಹೋಗುತ್ತೆ. ಎ ಇಲ್ಲಿದೆ, ಡಿ ಇಲ್ಲಿದೆ. 0ನ ಇನ್ಪುಟ್ ಆಗಿ ಕೊಟ್ರೆ ಬಿ ಮತ್ತೆ ಡಿಗೆ ಹೋಗ್ತವೆ. ಅದೇ ಏನಾದ್ರೂ ಕೂಡ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಸಿ ಕಾಮ ಇಗೆ ಹೋಗ್ತವೆ. ಸರಿನಾ? ಈಗ ಬಿ ಮತ್ತೆ ಡಿ, ಬಿ ಕೂಡ ನಾನ್ ಫೈನಲ್, ಡಿ ಕೂಡ ನಾನ್ ಫೈನಲ್, ಎರಡು ಕೂಡ ನಾನ್ ಫೈನಲ್ ಸ್ಟೇಟ್ ಅಂತ ಅಂದ್ರೆ ಅಕ್ಸೆಪ್ಟಬಲ್. ನೆಕ್ಸ್ಟ್ ಸಿ ಕಾಮ ಇ, ಸಿ ಇಸ್ ನಾನ್ ಫೈನಲ್, ಇ ಇಸ್ ಎ ಫೈನಲ್ ಸ್ಟೇಟ್. ಸೊ ಒಂದು ನಾನ್ ಫೈನಲ್ ಒಂದು ಫೈನಲ್ ಸ್ಟೇಟ್ ಅಂತಂದ್ರೆ ಅದರ ಪೇರೆಂಟ್ ಅನ್ನ ಕ್ರಾಸ್ ಔಟ್ ಮಾಡ್ಬೇಕು. ಸೊ ಎ ಕಾಮ ಡಿ ಕೂಡ ಕ್ರಾಸ್ ಔಟ್ ಆಗುತ್ತೆ. ನೆಕ್ಸ್ಟ್ ಬಿ ಕಾಮ ಸಿ, ಬಿ ಕಾಮ ಸಿ, ಸೊ 0ನ ಇನ್ಪುಟ್ ಆಗಿ ಕೊಟ್ಟಾಗ ಏನಾಗುತ್ತೆ, 1 ಅನ್ನ ಇನ್ಪುಟ್ ಕೊಟ್ಟಾಗ ಏನಾಗುತ್ತೆ. ಸೊ ಬಿ ಮತ್ತೆ ಸಿ 0ನ ಇನ್ಪುಟ್ ಆಗಿ ಕೊಟ್ರೆ ಡಿ ಮತ್ತೆ ಡಿಗೆ ಹೋಗ್ತವೆ. ಅದೇ ಏನಾದ್ರೂ ಕೂಡ ನೀವು 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಇ ಕಾಮ ಎಫ್ಗೆ ಹೋಗ್ತವೆ. ಸೊ ಇಲ್ಲಿ ನೋಡಿ ಡಿ ಮತ್ತೆ ಡಿ, ಡಿ ಇಸ್ ಎ ನಾನ್ ಫೈನಲ್ ಸ್ಟೇಟ್ ಮತ್ತೆ ಡಿ ಇಸ್ ಎ ನಾನ್ ಫೈನಲ್ ಸ್ಟೇಟ್, ಸೊ ಅಕ್ಸೆಪ್ಟಬಲ್. ನೆಕ್ಸ್ಟ್ ಎರಡು ಕೂಡ ನಾನ್ ಫೈನಲ್ ಸ್ಟೇಟ್ ಆಗಿದ್ದಾವೆ, ಅಕ್ಸೆಪ್ಟಬಲ್. ನೆಕ್ಸ್ಟ್ ಇ ಕಾಮ ಎಫ್, ಇ ಇಸ್ ಎ ಫೈನಲ್ ಸ್ಟೇಟ್, ಎಫ್ ಇಸ್ ಎ ಫೈನಲ್ ಸ್ಟೇಟ್, ಎರಡು ಫೈನಲ್ ಸ್ಟೇಟ್ ಕೂಡ ನನಗೆ ಅಕ್ಸೆಪ್ಟಬಲ್. ಎರಡು ಫೈನಲ್ ಆಗಿರಬೇಕು, ಇಲ್ಲ ಎರಡು ನಾನ್ ಫೈನಲ್ ಆಗಿರಬೇಕು. ಒಂದು ಫೈನಲ್ ಒಂದು ನಾನ್ ಫೈನಲ್ ಮಾತ್ರ ನಾವು ತೆಗೆದಾಕ್ತಾ ಹೋಗ್ತೀವಿ. ಸೊ ಈಗ ಇವರಿಬ್ಬರಲ್ಲಿ ಯಾರನ್ನ ಯೂಸ್ ಮಾಡಿಕೊಂಡು ನಾನು ಎಕ್ಸ್ಪ್ಲೇನ್ ಮಾಡಬೇಕು ಫರ್ದರ್. ಈ ತರ ಸೇಮ್ ಬರಬಾರ್ದು. ಎ ಕಾಮ ಎ, ಬಿ ಕಾಮ ಬಿ, ಸಿ ಕಾಮ ಸಿ, ಡಿ ಕಾಮ ಡಿ ಅವುಗಳನ್ನ ಇಟ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡಂಗಿಲ್ಲ. ಸರಿನಾ? ಈಗ ಏನಿದ್ರು ಉಳ್ಕೊಂಡಿರೋದು ಇ ಮತ್ತೆ ಎಫ್. ಸೊ ಈ ಎಫ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ 0ನ ಇನ್ಪುಟ್ ಆಗಿ ಕೊಟ್ಟಾಗ ಎರಡು ಕೂಡ ಇಗೆ ಹೋಗ್ತಾ ಇದಾವೆ. ಅದೇ ಏನಾದ್ರೂ 1 ಅನ್ನ ಕೊಟ್ರೆ ಇ ಮತ್ತೆ ಎಫ್ಗೆ ಹೋಗ್ತಾ ಇದಾವೆ. ಸರಿನಾ? ಎಸ್. ಸೊ ಇವಾಗ ಇ ಕಾಮ ಇ, ಇ ಇಸ್ ಎ ಫೈನಲ್ ಸ್ಟೇಟ್ ಮತ್ತೆ ಇ ಇಸ್ ಎ ಫೈನಲ್ ಸ್ಟೇಟ್, ಸೊ ಅಕ್ಸೆಪ್ಟಬಲ್, ಎರಡು ಫೈನಲ್ ಸ್ಟೇಟ್ ಆದಂಗಾಯ್ತು. ನೆಕ್ಸ್ಟ್ ಇ ಕಾಮ ಎಫ್, ಇ ಕೂಡ ಫೈನಲ್ ಸ್ಟೇಟ್, ಎಫ್ ಕೂಡ ಫೈನಲ್ ಸ್ಟೇಟ್, ಸೊ ಎರಡು ಕೂಡ ಫೈನಲ್ ಸ್ಟೇಟ್, ಸೊ ಓಕೆ. ಬಟ್ ಇವರಿಬ್ಬರಲ್ಲಿ ಯಾರನ್ನ ಚೂಸ್ ಮಾಡ್ಬೇಕು? ಯಾರನ್ನು ಕೂಡ ಚೂಸ್ ಮಾಡೋಕ್ಕಾಗಲ್ಲ. ಯಾಕೆ ಚೂಸ್ ಮಾಡೋಕ್ಕಾಗಲ್ಲ ನೋಡಿ, ಇ ಕಾಮ ಇ, ಸೊ ಇ ಕಾಮ ಇ ಅಂತಂದ್ರೆ ಸೇಮ್ ಇದೆ, ಸೊ ಅದನ್ನ ನಾವು ಚೂಸ್ ಮಾಡಂಗಿಲ್ಲ ಫರ್ದರ್ ಎಕ್ಸ್ಪೆನ್ಷನ್ಗೆ. ಡಿ ಕಾಮ ಡಿ, ಎ ಕಾಮ ಎ, ಇ ಕಾಮ ಇ ಅದನ್ನ ಯೂಸ್ ಮಾಡಂಗಿಲ್ಲ. ಇ ಕಾಮ ಎಫ್ ಅಂತ ನೋಡಿದಾಗ ಇ ಕಾಮ ಎಫ್ ಆಲ್ರೆಡಿ ಪೇರೆಂಟ್ ಆಗಿ ಯೂಸ್ ಆಗಿದೆ ಅಂದ್ರೆ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಸೊ ಅದನ್ನ ನಾವು ಯೂಸ್ ಮಾಡಂಗಿಲ್ಲ. ಗೊತ್ತಾಯ್ತಾ? ಸೊ ಈಗ ಏನಾಗುತ್ತೆ, ಇ ಕಾಮ ಎಫ್ ಅಕ್ಸೆಪ್ಟಬಲ್, ಇ ಕಾಮ ಎಫ್ ಈಸ್ ಅಕ್ಸೆಪ್ಟಬಲ್. ಮತ್ತೆ ಇದರ ಪೇರೆಂಟ್ ಆಗಿರುವಂತ ಬಿ ಕಾಮ ಸಿ ಕೂಡ ಅಕ್ಸೆಪ್ಟಬಲ್, ಬಿ ಕಾಮ ಸಿ ಕೂಡ ಅಕ್ಸೆಪ್ಟಬಲ್. ಇದು ಅಕ್ಸೆಪ್ಟಬಲ್ ಅಂತಂದ್ರೆ ಇದರ ಪೇರೆಂಟ್ ಕೂಡ ಅಕ್ಸೆಪ್ಟಬಲ್ ಆಗಿರುತ್ತೆ. ಸೊ ಇ ಕಾಮ ಎಫ್ ಈಸ್ ಅಕ್ಸೆಪ್ಟಬಲ್ ಅಂತಂದ್ರೆ ಬಿ ಕಾಮ ಸಿ ಕೂಡ ಅಕ್ಸೆಪ್ಟಬಲ್. ನೆಕ್ಸ್ಟ್ ಬಿ ಕಾಮ ಡಿ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಬಿ ಕಾಮ ಡಿ, ಸೊ 0ನ ಇನ್ಪುಟ್ ಆಗಿ ಕೊಟ್ಟಾಗ ಎಲ್ಲಿಗೆ ಹೋಗುತ್ತೆ, 1 ಅನ್ನ ಇನ್ಪುಟ್ ಆಗಿ ಕೊಟ್ಟಾಗ ಎಲ್ಲಿಗೆ ಹೋಗುತ್ತೆ. ಸೊ 0ನ ಇನ್ಪುಟ್ ಆಗಿ ಕೊಟ್ರೆ ಎರಡು ಕೂಡ ಡಿಗೆ ಹೋಗ್ತವೆ. ಅದೇ ಏನಾದ್ರೂ ಕೂಡ ನಾನು 1 ಅನ್ನ ಕೊಟ್ರೆ ಎರಡು ಕೂಡ ಇಗೆ ಹೋಗ್ತವೆ. ಸೊ ಇವಾಗ ಏನಾಯ್ತು ನೋಡಿ, ಡಿ ಕಾಮ ಡಿ, ಇ ಕಾಮ ಇ. ಸೊ ಇ ಈಸ್ ಎ ಫೈನಲ್ ಸ್ಟೇಟ್, ಎರಡು ಸಲ ಬಂದಿದೆ ಅಂತಂದ್ರೆ ಫೈನಲ್ ಸ್ಟೇಟ್, ಫೈನಲ್ ಸ್ಟೇಟ್. ನೆಕ್ಸ್ಟ್ ಡಿ ಇಸ್ ನಾನ್ ಫೈನಲ್ ಸ್ಟೇಟ್, ಎರಡು ಸಲ ಬಂದಿದೆ ಅಂದ್ರೆ ಅಕ್ಸೆಪ್ಟಬಲ್. ಸೊ ಇವಾಗ ಇವರಿಬ್ರು ಇಟ್ಕೊಂಡು ನಾನು ಫರ್ದರ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೇಮ್ ಇರುವಂತದ್ದನ್ನ ನಾನು ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಇದರ ಪೇರೆಂಟ್ ಸೆಲೆಕ್ಟ್ ಆಗುತ್ತೆ, ಬಿ ಕಾಮ ಡಿ ಕೂಡ ನನಗೆ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸಿ ಕಾಮ ಡಿ, ಸಿ ಕಾಮ ಡಿ, ಸೊ 0 ಮತ್ತೆ 1, ಸಿ ಇಲ್ಲಿದೆ, ಡಿ ಇಲ್ಲಿದೆ. 0ನ ಇನ್ಪುಟ್ ಆಗಿ ಕೊಟ್ಟಾಗ ಎರಡು ಕೂಡ ಡಿಗೆ ಹೋಗ್ತವೆ. 1 ಅನ್ನ ಇನ್ಪುಟ್ ಆಗಿ ಕೊಟ್ಟಾಗ ಎರಡು ಕೂಡ ಒಂದು ಎಫ್ಗೆ ಹೋಗುತ್ತೆ, ಇನ್ನೊಂದು ಇಗೆ ಹೋಗುತ್ತೆ. ಸರಿನಾ? ಎರಡು ಕೂಡ ಸೇಮ್ ಬಂದಿದೆ ಅಂತಂದ್ರೆ ಡೈರೆಕ್ಟ್ ಆಗಿ ಅಕ್ಸೆಪ್ಟಬಲ್ ಆಗ್ತವೆ. ಯಾಕೆ? ಡಿ ಇಸ್ ಎ ನಾನ್ ಫೈನಲ್ ಸ್ಟೇಟ್, ಮತ್ತೆ ಇನ್ನೊಂದ್ಸಲಿ ಬಂದಿದೆ ಅಂತಂದ್ರೆ ನಾನ್ ಫೈನಲ್ ಸೇರ್ದಂಗೆ ಆಯ್ತು. ನೆಕ್ಸ್ಟ್ ಎಫ್ ಕಾಮ ಇ, ಸೊ ಎಫ್ ಇಸ್ ಎ ಫೈನಲ್ ಸ್ಟೇಟ್, ಇ ಇಸ್ ಎ ನಾನ್ ಫೈನಲ್ ಸ್ಟೇಟ್. ಎಫ್ ಇಸ್ ಎ ಫೈನಲ್ ಸ್ಟೇಟ್, ಇ ಇಸ್ ಆಲ್ಸೋ ದ ಫೈನಲ್ ಸ್ಟೇಟ್. ಎರಡು ಕೂಡ ಫೈನಲ್ ಸ್ಟೇಟ್ ಅಂತಂದ್ರೆ ಅಕ್ಸೆಪ್ಟಬಲ್. ಸೊ ಇವಾಗ ಎಕ್ಸ್ಪ್ಯಾಂಡ್ ಯಾವುದನ್ನ ಮಾಡಬೇಕು, ಎಫ್ ಕಾಮ ಇ ಅನ್ನೇ ನಾನು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗೋದು, ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ. ಸೊ ಎಫ್ ಮತ್ತೆ ಇ ಅನ್ನ ನೋಡಿದ್ರೆ ಏನಾದ್ರೂ 0ನ ಇನ್ಪುಟ್ ಆಗಿ ಕೊಟ್ರೆ ಎರಡು ಕೂಡ ಇಗೆ ಹೋಗ್ತವೆ. ಏನಾದ್ರೂ ಕೂಡ 1 ಅನ್ನ ಕೊಟ್ರೆ ಎಫ್ ಮತ್ತೆ ಇಗೆ ಹೋಗ್ತವೆ. ಸರಿನಾ? ಎಫ್ಗೆ 1 ಕೊಟ್ರೆ ಎಫ್ಗೆ ಹೋಗುತ್ತೆ, ಇಗೆ 1 ಕೊಟ್ರೆ ಇಗೆ ಹೋಗುತ್ತೆ. ಸೊ ಇಲ್ಲೇನಾಯ್ತು, ಇ ಕಾಮ ಇ, ಸೊ ಅಕ್ಸೆಪ್ಟಬಲ್ ಆಗುತ್ತೆ. ಯಾಕಂತಂದ್ರೆ ಇ ಇಸ್ ಎ ಫೈನಲ್ ಸ್ಟೇಟ್, ಮತ್ತೆ ಇನ್ನೊಂದ್ಸಲಿ ಬಂದಿದೆ, ಫೈನಲ್ ಆದಂಗಾಯ್ತು. ನೆಕ್ಸ್ಟ್ ಎಫ್ ಕಾಮ ಇ, ಸೊ ಎಫ್ ಕೂಡ ಫೈನಲ್, ಇ ಕೂಡ ಫೈನಲ್ ಆದಂಗಾಯ್ತು. ಆದ್ರೆ ಇವರಿಬ್ರಲ್ಲಿ ಯಾರನ್ನು ಕೂಡ ನಾನು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ. ಯಾಕೆ? ಎ ಕಾಮ ಇ ಕಾಮ ಇ, ಡಿ ಕಾಮ ಡಿ ಅದನ್ನ ಎಕ್ಸ್ಪ್ಯಾಂಡ್ ಮಾಡಕ್ ಡೈರೆಕ್ಟ್ ಆಗಿ ಆಗಲ್ಲ ಮೊದಲನೇ ಸಲಿ. ಇನ್ನೊಂದು ಎಫ್ ಕಾಮ ಇ ಆಲ್ರೆಡಿ ಇಲ್ಲಿ ಪೇರೆಂಟ್ ಆಗಿ ಯೂಸ್ ಆಗಿದೆ, ಸೊ ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಎಫ್ ಕಾಮ ಇ ಸೆಲೆಕ್ಟ್ ಆಗುತ್ತೆ, ಎಫ್ ಕಾಮ ಇ ಆಲ್ರೆಡಿ ಸೆಲೆಕ್ಟ್ ಆಗಿ
ಎಫ್ ಕಾಮ ಇ ಸೆಲೆಕ್ಟ್ ಆಗುತ್ತೆ, ಎಫ್ ಕಾಮ ಇ ಇಲ್ವೇ ಇಲ್ಲ ನನಗೆ. ನೆಕ್ಸ್ಟ್ ಸಿ ಕಾಮ ಡಿ ಸೆಲೆಕ್ಟ್ ಆಗುತ್ತೆ, ಸಿ ಕಾಮ ಡಿ ನನಗೆ ಸೆಲೆಕ್ಟ್ ಆಯಿತು. ಈಗ ನಾವೇನು ಮಾಡಬೇಕು ಅಂತಂದರೆ ಎಲ್ಲೆಲ್ಲಿ ಟಿಕ್ ಮಾರ್ಕನ್ನು ಹಾಕಿದ್ದೀವಿ ಅವುಗಳನ್ನು ಜೊತೆಲಿ ಬರೀರಿ. ಬಿ ಕಾಮ ಸಿ, ಬಿ ಕಾಮ ಸಿ, ನೆಕ್ಸ್ಟು ಬಿ ಕಾಮ ಡಿ, ಬಿ ಕಾಮ ಡಿ, ನೆಕ್ಸ್ಟು ಸಿ ಕಾಮ ಡಿ, ಸಿ ಕಾಮ ಡಿ, ನೆಕ್ಸ್ಟು ಇ ಕಾಮ ಎಫ್, ಇ ಕಾಮ ಎಫ್. ಗೊತ್ತಾಯ್ತಾ? ಸೊ ಏನಾಯಿತು ನನಗೆ ಬಿ ಕಾಮ ಸಿ, ಬಿ ಕಾಮ ಡಿ, ಸಿ ಕಾಮ ಡಿ. ಈಗ ನೋಡಿದ್ರೆ ಇಲ್ಲಿ ಬಿ ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ, ಅದು ಕೇವಲ ಒಂದು ಗ್ರೂಪಲ್ಲಿ ಮಾತ್ರ ಇರಬೇಕು. ಸೊ ಬಿ ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ ಅಂತಂದ್ರೆ ಬಿ ಜೊತೆ ಇರುವಂಥ ಸಿದು ಸೇಮ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ, ಬಿ ಜೊತೆ ಇರುವಂಥ ಡಿದು ಸೇಮ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಸೊ ಎರಡರಲ್ಲೂ ಇದೆ ಅಂತಂದ್ರೆ ಏನಂತ ಬರಿಬೋದು? ಬಿ ಸಿ ಡಿ ಅಷ್ಟನ್ನು ಸೇರಿಸಿ ಒಂದು ಗ್ರೂಪಿಗೆ ಬರಿಬೋದು. ಸೊ ಈಗ ಬಿ ಅಷ್ಟನ್ನು ಕೂಡ ಸೇರಿಸಿ ಬಿ ಸಿ ಡಿ ಅಂತ ಬರ್ದಿದ್ದೀನಿ. ಇಲ್ಲಿ ನೋಡಿದ್ರೆ ಸಿ ಡಿ ಆಲ್ರೆಡಿ ಇದೆ, ಇಲ್ಲೂ ಕೂಡ ಸಿ ಡಿ ಇದೆ. ಸೊ ಇವೆರಡನ್ನು ಕೂಡ ಮರ್ಜ್ ಮಾಡಿ ಏನಂತ ಬರಿಬೋದು? ಬಿ ಸಿ ಡಿ ಅಂತಾನೆ ಬರಿಬೋದು. ಸೊ ಸಪರೇಟ್ ಗ್ರೂಪ್ ಏನಾಯಿತು? ಇ ಮತ್ತೆ ಎಫ್. ಸೊ ಈಗ ನನಗೆ ಎರಡು ಸ್ಟೇಟ್ಗಳು ಬಂದಿದ್ದಾವೆ, ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್. ಯಾವ್ಯಾವು? ಬಿ ಸಿ ಡಿ ಇದಷ್ಟು ಸೇರಿಸಿ ಒಂದು ಸ್ಟೇಟ್ ಆಗುತ್ತೆ, ಇ ಮತ್ತು ಎಫ್ ಇವೆರಡು ಸೇರಿ ಒಂದು ಸ್ಟೇಟ್ ಆಗುತ್ತೆ. ಸೊ ಈಗ ಯಾವ ಸ್ಟೇಟು ಯೂಸ್ ಆಗಿಲ್ಲ ಅದನ್ನು ನಾವು ಡಿಸ್ಟಿಂಗ್ವಿಷಬಲ್ ಸ್ಟೇಟ್ ಆಗಿ ಬರಿಬೇಕು. ಸೊ ಎ ಯೂಸ್ ಆಗಿದೆಯಾ ಅಲ್ಲಿ ಎಲ್ಲಾದರೂ? ಇಲ್ಲ, ಎ ಯೂಸ್ ಆಗಿಲ್ಲ. ಬಿ ಆಗಿದೆ, ಸಿ ಡಿ ಇ ಎಫ್. ಸೊ ಇವಾಗ ನನಗೆ ಒಂದು ಡಿಸ್ಟಿಂಗ್ವಿಷಬಲ್ ಸ್ಟೇಟ್ ಸಿಕ್ತು, ನೆಕ್ಸ್ಟು ಇನ್ನು ಎರಡು ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ಗಳು ಸಿಕ್ಕಿದ್ದಾವೆ. ಈಗ ಬಿ ಸಿ ಡಿ ಮೂರೂ ಕೂಡ ಸೇರಿಸಿ ಒಂದು ಸಿಂಗಲ್ ಸ್ಟೇಟ್ ಆಗುತ್ತೆ. ನೆಕ್ಸ್ಟ್ ಇ ಎಫ್ ಎರಡೂ ಕೂಡ ಸೇರಿ ಒಂದು ಸಿಂಗಲ್ ಸ್ಟೇಟ್ ಆಗುತ್ತೆ. ಸೊ ನನಗೆ ಟೋಟಲ್ 6 ಸ್ಟೇಟ್ಗಳಿದ್ದು ಈಗ ನಾನು ಅದನ್ನು ಕೇವಲ 3 ಸ್ಟೇಟ್ಗೆ ರೆಡ್ಯೂಸ್ ಮಾಡಿದ್ದೀನಿ, ಅಂದರೆ ಮಿನಿಮೈಸ್ ಮಾಡಿದ್ದೀನಿ. ಈಗ ಈ 3 ಸ್ಟೇಟ್ಗಳನ್ನು ಇಟ್ಕೊಂಡು ಡಿ ಎಫ್ ಎ ಟ್ರಾನ್ಸಿಷನ್ ಟೇಬಲ್ ಮತ್ತು ಡಿ ಎಫ್ ಎ ಡಯಾಗ್ರಾಮನ್ನು ಬರಿತಾ ಹೋಗಬೇಕು. ಫಸ್ಟ್ ಡಿ ಎಫ್ ಎ ಟ್ರಾನ್ಸಿಷನ್ ಟೇಬಲನ್ನು ಬರೆಯೋಣ. ಸೊ ಯಾವ ರೀತಿ? ಡೋ ಇಂದ ರೆಪ್ರೆಸೆಂಟೇಷನನ್ನು ಮಾಡ್ತೀವಿ. 0 ಮತ್ತು 1 ನನ್ನ ಇನ್ಪುಟ್ಗಳು. ನೀವು ಯಾವುದೇ ಟ್ರಾನ್ಸಿಷನ್ ಟೇಬಲನ್ನು ಕೂಡ ನೀವು ಡೋ ಇಂದನೇ ರೆಪ್ರೆಸೆಂಟ್ ಮಾಡಬೇಕು. ವೆದರ್ ಇಟ್ ಈಸ್ ಎಪ್ಸಲಾನ್ ಎನ್ ಎಫ್ ಎ ಟೇಬಲ್ ಇರ್ಬೋದು, ಅಥವಾ ಡಿ ಎಫ್ ಎ ಟೇಬಲ್ ಇರ್ಬೋದು, ಮತ್ತು ಎನ್ ಎಫ್ ಎ ಟೇಬಲ್ ಇರ್ಬೋದು, ಎಲ್ಲದನ್ನು ಕೂಡ ಡೋ ಇಂದನೇ ರೆಪ್ರೆಸೆಂಟ್ ಮಾಡ್ತೀವಿ. ಈಗ ಮೊದಲನೇ ಸ್ಟೇಟ್ ಯಾವುದು? ಎ ಅಂತ ತೊಗೊಳೋಣ, ಯಾಕಂತಂದರೆ ಎ ಈಸ್ ಮೈ ಇನಿಷಿಯಲ್ ಸ್ಟೇಟ್. ನೆಕ್ಸ್ಟ್ ಬಿ ಸಿ ಡಿ ಮೂರು ಕೂಡ ಸೇರಿಸಿ ಒಂದು ಸ್ಟೇಟ್ ಆಗಿದೆ. ನೆಕ್ಸ್ಟು ಇ ಮತ್ತು ಎಫ್ ಸೇರಿ ನನಗೆ ಒಂದು ಸ್ಟೇಟ್ ಆಗಿದೆ. ಫೈನಲ್ ಸ್ಟೇಟ್ಗಳು ಯಾವುವು? ಇ ಮತ್ತು ಎಫ್. ಸೊ ಇಲ್ಲಿ ಒಂದು ಸ್ಟಾರ್ ಹಾಕಿದ್ರೆ ಆಯಿತು, ಎರಡು ಕೂಡ ಸೇರಿ ಒಂದು ಗ್ರೂಪ್ ಆಗಿದ್ದಾವೆ, ಈಗ ಒಂದು ಸ್ಟೇಟ್ ಆಗಿದೆ. ಈಗ ಎಗೆ ಏನಾದ್ರೂ ಕೂಡ 0ನ ಇನ್ಪುಟ್ ಆಗಿ ಕೊಟ್ಟರೆ ಬಿಗೆ ಹೋಗುತ್ತೆ, ಅದೇ ಏನಾದರೂ 1ಅನ್ನು ಕೊಟ್ಟರೆ ಸಿಗೆ ಹೋಗುತ್ತೆ. ಬಿ ಸಿ ಡಿ ಈ ಮೂರು ಕೂಡ 0ನ ಇನ್ಪುಟ್ ಆಗಿ ಕೊಟ್ಟರೆ ಮೂರು ಕೂಡ ಡಿಗೆ ಹೋಗ್ತಾ ಇದ್ದಾವೆ, ಮೂರು ಕೂಡ ಡಿಗೆ ಹೋಗ್ತಾ ಇದ್ದಾವೆ. ಅದೇ ಏನಾದ್ರೂ 1ಅನ್ನು ಕೊಟ್ಟರೆ ಇ ಎಫ್ ಇ ಅಂತಂದರೆ ಈಗೊಂದು ಎಫ್ಗೊಂದು ಇವೆರಡಕ್ಕೂ ಕೂಡ ಹೋಗ್ಬೋದು, ಸರಿನಾ? ಏನಾದ್ರೂ 1ಅನ್ನು ಇನ್ಪುಟ್ ಆಗಿ ಕೊಟ್ಟರೆ. ನೆಕ್ಸ್ಟ್ ಇ ಮತ್ತು ಎಫ್ಗೆ 0ನ ಇನ್ಪುಟ್ ಆಗಿ ಕೊಟ್ಟಾಗ ಎರಡು ಕೂಡ ಈಗ ಹೋಗ್ತಾ ಇದ್ದಾವೆ, ಎರಡೆರಡು ಸಲ ಬರೆಯುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಏನಾದರೂ 1ಅನ್ನು ಕೊಟ್ಟರೆ ಒಂದು ಇಗೆ ಇನ್ನೊಂದು ಎಫ್ಗೆ, ಒಂದು ಇಗೆ ಇನ್ನೊಂದು ಎಫ್ಗೆ ಹೋಗ್ತಾ ಇದೆ. ಸೊ ಈಗ ಇದನ್ನು ಯೂಸ್ ಮಾಡಿಕೊಂಡು ನಾವು ಡಿ ಎಫ್ ಎ ಡಯಾಗ್ರಾಮನ್ನು ಬರಿತಾ ಹೋಗೋಣ. ಕೇವಲ ಇಲ್ಲಿ ಜನರೇಟ್ ಆಗಿರುವಂಥ 3 ಸ್ಟೇಟ್ಗಳನ್ನು ಮಾತ್ರ ಯೂಸ್ ಮಾಡಬೇಕು, ಹೊಸದಾಗಿ ಯಾವುದನ್ನು ಕೂಡ ಕ್ರಿಯೇಟ್ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ, ಸರಿನಾ? ಈಗ ಎ ಈಸ್ ಮೈ ಇನಿಷಿಯಲ್ ಸ್ಟೇಟ್, ಈ ಥರ ರೆಪ್ರೆಸೆಂಟೇಷನ್. ನೆಕ್ಸ್ಟ್ ಬಿ ಸಿ ಡಿ ಇದು ಮೂರನ್ನು ಕೂಡ ಸೇರಿಸಿ ಒಂದು ಸ್ಟೇಟ್ ಮಾಡ್ತೀನಿ. ಇ ಮತ್ತು ಎಫ್ ಇವೆರಡೂ ಕೂಡ ಸೇರಿ ಒಂದು ಸ್ಟೇಟ್. ಇ ಎಫ್ ನನಗೆ ಫೈನಲ್ ಸ್ಟೇಟ್ ಆಗಿರೋದ್ರಿಂದ 2 ಸರ್ಕಲ್ ಒಳಗಡೆ ಅದು ಎನ್ಕ್ಲೋಸ್ ಆಗಬೇಕು. ದಿಸ್ ಈಸ್ ಮೈ ಇನಿಷಿಯಲ್ ಸ್ಟೇಟ್, ದಿಸ್ ಈಸ್ ಮೈ ಫೈನಲ್ ಸ್ಟೇಟ್. ಈಗ ಎಗೆ ಏನಾದ್ರೂ 0ನ ಇನ್ಪುಟ್ ಆಗಿ ಕೊಟ್ಟರೆ ಎಲ್ಲಿಗೆ ಹೋಗುತ್ತೆ? ಬಿಗೆ ಹೋಗುತ್ತೆ, ಸರಿನಾ? ಬಿ ಸಿ ಡಿ ಇಲ್ಲೇ ಇರೋದ್ರಿಂದ ಬಿಗೆ ಹೋಗುತ್ತೆ. 1ಅನ್ನು ಏನಾದ್ರೂ ಇನ್ಪುಟ್ ಆಗಿ ಕೊಟ್ಟರೆ ಸಿ ಇಲ್ಲೇ ಇದೆ, ಸೊ ಕಾಮ 1 ಅಂತ ಬರೀರಿ, 0, 1. ನೆಕ್ಸ್ಟ್ ಬಿ ಸಿ ಡಿಗೆ 0ನ ಇನ್ಪುಟ್ ಆಗಿ ಕೊಟ್ಟರೆ ಎಲ್ಲಿಗೆ ಹೋಗುತ್ತೆ? ಅದು ಡಿಗೆ ಹೋಗುತ್ತೆ, ಸೊ ಡಿ ಇಲ್ಲೇ ಇರೋದ್ರಿಂದ ಸೆಲ್ಫ್ ಲೂಪ್ 0ಗೆ. ನೆಕ್ಸ್ಟ್ 1ಅನ್ನು ಕೊಟ್ಟರೆ ಇ ಎಫ್ಗೆ ಹೋಗುತ್ತೆ, 1ಅನ್ನು ಕೊಟ್ಟರೆ ಇ ಎಫ್ಗೆ. ನೆಕ್ಸ್ಟ್ ಇ ಎಫ್ಗೆ ಏನಾದ್ರೂ 0ನ ಇನ್ಪುಟ್ ಆಗಿ ಕೊಟ್ಟರೆ ಇಗೆ ಹೋಗುತ್ತೆ, ಸೊ ಇ ಇಲ್ಲೇ ಇರೋದ್ರಿಂದ ಸೆಲ್ಫ್ ಲೂಪ್ 0. ಅದೇ ಏನಾದ್ರೂ 1ಅನ್ನು ಕೊಟ್ಟರೆ ಸೆಲ್ಫ್ ಲೂಪ್, ಯಾಕೆ? ಇ ಎಫ್ಗೆ ಹೋಗ್ತಾ ಇದೆ, ಗೊತ್ತಾಯ್ತಾ? ಸೊ ಈ ಥರ ನೀವು ಡಯಾಗ್ರಾಮನ್ನು ಬರೀಬೇಕು ಮತ್ತು ಟೇಬಲನ್ನು ಬರೀಬೇಕು. ಸೊ ಅವಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅವಾಯ್ಡ್ ಮಾಡ್ತಾ ಹೋಗ್ತಾರೆ. ಸೊ ಒಂದು 2-3 ಪ್ರಾಬ್ಲಮನ್ನು ಪಕ್ಕ ಕಲಿತಾ ಹೋಗಿ, ಅವಾಗ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಒಂದು ಟಾಪಿಕ್ ಮೇಲೆ. ಇದು ಫಿಕ್ಸ್ಡ್ ಕ್ವಶನ್ ಆಗಿರೋದ್ರಿಂದ ಜಾಸ್ತಿ ಕಾನ್ಸಂಟ್ರೇಟನ್ನು ಮಾಡಿ. ಪ್ರೀವಿಯಸ್ ಇಯರ್ ಕ್ವಶನ್, ಮಾಡಲ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡಿರ್ತೀನಿ. ಆ ವಿಡಿಯೋ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತವೆ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.